ಎಲ್ರಿಗೂ ನಮಸ್ಕಾರ. ಈಗ GIS ಅಪ್ಲಿಕೇಶನ್ ಕ್ಲೇಮ್ಸ್ ಹೇಗೆ ಪ್ರೊಸೆಸ್ ಮಾಡೋದು ಅನ್ನೋದನ್ನ ಈ ವಿಡಿಯೋಲಿ ನೋಡೋಣ. ಮೊದಲನೇದಾಗಿ KJID ಲಾಗಿನ್ಗೆ ಹೋಗಿ KJID ವೆಬ್ಸೈಟಲ್ಲಿ KJID ಲಾಗಿನ್ನ ಸೆಲೆಕ್ಟ್ ಮಾಡಬೇಕು. KJID ಲಾಗಿನ್ನಲ್ಲಿ ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಬೋದು, ಕನ್ನಡ ಕ್ಯಾಟಗರಿ ಬೇಕಂದರೆ ಕನ್ನಡ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನಾನು KJID DDO KJID ಲಾಗಿನ್ನಿಂದ ಪ್ರೊಸೆಸ್ ಮಾಡಬೇಕು ಫಸ್ಟ್. ಸೊ ಇಲ್ಲಿ DDO ಅದು KJID ನಂಬರ್ ಹಾಕಿದೆ, ರಿಜಿಸ್ಟರ್ ಮೊಬೈಲ್ ನಂಬರ್ ಯಾವ್ದು ರಿಜಿಸ್ಟರ್ ಆಗಿದೆ ಅದು ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಆ ರಿಜಿಸ್ಟರ್ ನಂಬರ್ಗೆ OTP ಹೋಗುತ್ತೆ. ಸೊ ಈಗ ನೀವು ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದಾಗ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTPನ ಎಂಟರ್ ಮಾಡಿ ಆ ಕ್ಯಾಪ್ಚರ್ ಏನಿದೆ ಅದನ್ನ ರೀಟೈಪ್ ಮಾಡಬೇಕು. ರೀಟೈಪ್ ಮಾಡಿ ಲಾಗಿನ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಲಾಗಿನ್ ಬಟನ್ ಮೇಲೆ ಪ್ರೆಸ್ ಮಾಡಿದಾಗ ಸೆಲೆಕ್ಟ್ ಯೂಸರ್ ಕ್ಯಾಟಗರಿ ಅಂತ ನಿಮ್ಗೆ ಆಪ್ಷನ್ ಸಿಗುತ್ತೆ. ಅಲ್ಲಿ DDO ಅವರು DDO ಅಂತ ಸೆಲೆಕ್ಟ್ ಮಾಡಿ DDO ಸ್ವಿಚ್ ಕ್ಯಾಟಗರಿ ಮೇಲೆ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದಾಗ ವೆಲ್ಕಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ಗ್ರೂಪ್ ಇನ್ಸೂರೆನ್ಸ್ ಅಲ್ಲಿ ಕ್ಲಿಕ್ ಮಾಡಿದಾಗ GIS ಕ್ಲೇಮ್ಸ್ ಅಪ್ಲಿಕೇಶನ್ ಇರುತ್ತೆ. ಸೊ ಕ್ಲೇಮ್ಸ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲೇಮ್ಸ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಯಾವ್ದಾದ್ರು ಸಬ್ಮಿಟ್ ಆಗಿರುತ್ತೆ ಅದು ಇಲ್ಲಿ ನಿಮಗೆ ಸ್ಟೇಟಸ್ ಅಲ್ಲಿ ಕಾಣಿಸುತ್ತೆ. ಇಲ್ಲಿ ಇನ್ ಕೇಸ್ ಯಾವ್ದಾದ್ರು ನೋಡ್ಬೇಕು ಅಂತ ಅಂದ್ರೆ ವೆರಿಫೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಡೇಟಾಸ್ ಆಟೋಮ್ಯಾಟಿಕ್ ಆಗಿ ಫೆಚ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು ಕ್ಲೇಮ್ಸ್ ಟೈಪ್ ಅಲ್ಲಿ ನಿಮ್ಗೆ ರಿಟೈರ್ಮೆಂಟ್, ಪ್ರೀ ರಿಟೈರ್ಮೆಂಟ್ ಅಥವಾ ಡೆತ್ ಯಾವ್ದಿದೆ ಆಪ್ಷನ್. ಇವಾಗ ರಿಟೈರ್ಮೆಂಟ್ ಆದ್ರೆ ರಿಟೈರ್ಮೆಂಟ್ ಸೆಲೆಕ್ಟ್ ಮಾಡ್ಬೋದು, ಇಲ್ಲ ರಿಟೈರ್ಮೆಂಟ್ ಆಗಿಲ್ಲ ಅಂದ್ರೆ ಪ್ರೀ ರಿಟೈರ್ಮೆಂಟ್ ಇದೆ ಪ್ರೀ ರಿಟೈರ್ಮೆಂಟ್, ಇನ್ ಕೇಸ್ ಏನಾದ್ರು ಡೆತ್ ಇದ್ರೆ ಡೆತ್ ಸೆಲೆಕ್ಟ್ ಮಾಡ್ಬೋದು. ಈಗ ನಾನು ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೋತೀನಿ. ಈಗ ನಾನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕ್ಲೇಮ್ ಸಬ್ ಟೈಪ್ ಅಂತ ಕೇಳಿಸುತ್ತೆ. ಅವರು ಏನಾಗಿ ಡೆತ್ ಆಗಿದ್ರು ಅಂತ, ಇಲ್ನೆಸ್ ಅಥವಾ ಅನ್ಯಾಚುರಲ್ ಡೆತ್ ಅಥವಾ ಮಿಸ್ಸಿಂಗ್ ಆರ್ ಅಬ್ಸ್ಕ್ಯಾಂಡಿಂಗ್ ಅಂತ. ಸೊ ನಾನು ಅನ್ಯಾಚುರಲ್ ಡೆತ್ಗೆ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲ ನಾನು ಇವಾಗ ರಿಟೈರ್ಮೆಂಟ್ಗೆ ಹೋಗ್ತೀನಿ. ರಿಟೈರ್ಮೆಂಟಿಗೆ ಹೋದಾಗ ನಿಮಗೆ ಡೇಟ್ ಆಫ್ ರಿಟೈರ್ಮೆಂಟ್ ಕೇಳುತ್ತೆ. ಇಲ್ಲಿ ಯಾವ್ದಾದ್ರು ಡೇಟ್ ಆಫ್ ರಿಟೈರ್ಮೆಂಟ್ ಏನಿದೆ ಎಂಪ್ಲಾಯಿದು ಆ ಡೇಟ್ ಆಫ್ ರಿಟೈರ್ಮೆಂಟ್ನ ಇಲ್ಲಿ ಅಪ್ಡೇಟ್ ಮಾಡಬೇಕು. ಇನ್ ಕೇಸ್ ಏನಾದರೂ ಪ್ರೀ ರಿಟೈರ್ಮೆಂಟ್ ಇತ್ತು ಅಂದ್ರೆ ಇಲ್ಲಿ ಕ್ಲೇಮ್ ಸಬ್ ಟೈಪ್ ಆಪ್ಷನ್ ಬರುತ್ತೆ. ಇಲ್ಲಿ ಅವರು ವಾಲಂಟರಿಯಾಗಿ ರಿಟೈರ್ಮೆಂಟ್ ತಗೊಳ್ತಾರ ಅಥವಾ ಟರ್ಮಿನೇಷನ್ ಫ್ರಮ್ ಸರ್ವಿಸ್, ಎರಡು ಆಪ್ಷನ್ ಇರುತ್ತಲ್ವಾ, ಯಾವ್ದ್ರಿಂದ ಅವ್ರು ರಿಟೈರ್ಮೆಂಟ್ ಆಗಿದ್ದಾರೆ ಅಂತ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಈಗ ನಾನು ರಿಟೈರ್ಮೆಂಟ್ ಸೆಲೆಕ್ಟ್ ಮಾಡ್ಕೊಂಡು ಡೇಟ್ ಆಫ್ ರಿಟೈರ್ಮೆಂಟ್ನ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಅಪ್ಡೇಟ್ ಮಾಡಿದಾಗ ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಆಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ GIS ಕ್ಲೇಮ್ಸ್ಗೆ ಹೋಗ್ಬೇಕು. ಇಲ್ಲಿ ನಿಮ್ದು ಲೆಜರ್ ಡೀಟೇಲ್ಸ್ ಫೆಚ್ ಆಗುತ್ತೆ. ಇಲ್ಲಿ ಲೆಜರ್ ಡೀಟೇಲ್ಸ್ನ ನೀವು ನೋಡ್ಕೋಬಹುದು. ಈಗ ನಾವು ಗ್ರೂಪ್ ಇನ್ಸೂರೆನ್ಸ್ GIS ಕ್ಲೇಮ್ಸ್ಗೆ ಕ್ಲಿಕ್ ಮಾಡಿ ಇನ್ ಕೇಸ್ ಅವ್ರು ಏನಾದರೂ ಮ್ಯಾನ್ಯುಯಲಿ ಮುಂಚೆನೆ ಸಬ್ಮಿಟ್ ಮಾಡಿಬಿಟ್ಟಿದ್ರೆ ಅವ್ರದ್ದು KJID ನಂಬರ್ ಅಥವಾ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕು. ಇಲ್ಲಿ ನಾನು ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡಿರೋ ಪ್ರಾಸೆಸ್ ಹೇಗೆ ಅನ್ನೋದು ನೀವು ತೋರಿಸ್ಕೊಡ್ತೀನಿ. KJID ನಂಬರ್ ಅಥವಾ ಮೊಬೈಲ್ ನಂಬರ್, ಇಲ್ಲಿ ನಾನು ಮೊಬೈಲ್ ನಂಬರ್ ಟೈಪ್ ಮಾಡಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅವ್ರು ಮ್ಯಾನ್ಯುಯಲ್ ಆಗಿ ಏನು ಪ್ರೊಸೆಸ್ ಮಾಡಿದ್ರು ಆ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಇಲ್ಲಿ ನಾವು ಇಲ್ಲೇ ಒಂದು ಸೆಲೆಕ್ಟ್ ಮಾಡ್ಬೋದು, ರಿಟೈರ್ಮೆಂಟ್ ಆರ್ ಪ್ರೀ ರಿಟೈರ್ಮೆಂಟ್ ಸೇಮ್ ಅದೇ ತರ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಾವು ಡೇಟ್ ಆಫ್ ರಿಟೈರ್ಮೆಂಟ್ ಯಾವಾಗಿದೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡೀಟೇಲ್ಸ್ ಸೇವ್ ಆಗುತ್ತೆ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ಲೀಸ್ ಫಿಲ್ ಲೆಜರ್ ಎಂಟ್ರೀಸ್ ಫಾರ್ ಆಲ್ ಮಂತ್ಸ್ ಅಂತ ನಿಮಗೆ ವಾರ್ನಿಂಗ್ ಅಲರ್ಟ್ ಮೆಸೇಜ್ ತೋರಿಸುತ್ತೆ. ಸೊ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಗ್ರೂಪ್ ಇನ್ಸೂರೆನ್ಸ್ ಅಲ್ಲಿ GIS ಲೆಡ್ಜರ್ ಅಂತ ಇರುತ್ತೆ. GIS ಲೆಡ್ಜರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ರಿಜಿಸ್ಟರ್ ಆಗಿದ್ದು ಏನು ಮೊಬೈಲ್ ನಂಬರ್ ಇದೆ ಆ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಸರ್ಚ್ ಮಾಡಿದಾಗ ಅವರು ಡೇಟ್ ಆಫ್ ಜಾಯ್ನಿಂಗ್ ಇಂದ ಎಷ್ಟಿದೆ ಡೀಟೇಲ್ಸ್ ಪ್ರತಿ ವರ್ಷದ್ದನ್ನು ಅವರು ಎಂಟ್ರಿ ಮಾಡ್ಕೊಂತ ಹೋಗ್ಬೇಕು. ಸೆಲೆಕ್ಟ್ ಮಾಡಿದಾಗ ಅವ್ರದ್ದು ಎಷ್ಟೆಷ್ಟಿದೆ ಅಮೌಂಟು, ಇನ್ ಕೇಸ್ ಅವ್ರು ಏನಾದರೂ ಅವ್ರಿಗೆ
ಸಿ ಗ್ರೂಪ್ ಇಂದ ಬಿ ಗ್ರೂಪಿಗೆ ಪ್ರಮೋಟ್ ಆಯ್ತು ಅಂತ ಅಂದ್ರೆ ಯಾವ ಇಯರ್ ಅಲ್ಲಿ ಅವ್ರಿಗೆ ಪ್ರಮೋಟ್ ಆಯ್ತು ಅಂತ ಅಂದಾಗ ಅದನ್ನು ಅಪ್ಡೇಟ್ ಮಾಡ್ಕೋಬಹುದು. ಈಗ ಜಾಯ್ನಿಂಗ್ ಆದಾಗ ಸಿ ಗ್ರೂಪೇ ಇರುತ್ತೆ. ಇಲ್ಲಿ ಸ್ಯಾಲ್ರಿ ಏನಾದ್ರೂ ಆಗಿಲ್ಲ ಅಂತ ಅಂದ್ರೆ 0 ತೋರಿಸಿರುತ್ತೆ. ಅವಾಗ ಅದನ್ನ ನಿಮ್ಗೆ ಏನಾದ್ರು ಇನ್ ಕೇಸ್ ಆ ಮಂತ್ ಇಂದು ಸ್ಯಾಲ್ರಿ ಬಂದಿಲ್ಲ, ಫಾರ್ ಎಕ್ಸಾಂಪಲ್ ನವೆಂಬರ್ದು ಅಥವಾ ಸೆಪ್ಟೆಂಬರ್ ಯಾವ್ದಾದ್ರು ಒಂದು ಸ್ಯಾಲ್ರಿ ಬಂದಿಲ್ಲ ಅಂತಂದ್ರೆ ಇಲ್ಲಿ ನಾವು 0 ಅಂತ ಅಪ್ಡೇಟ್ ಮಾಡ್ಬೋದು. ಅಪ್ಡೇಟ್ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಡೇಟಾ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದೇ ತರ ಪ್ರತಿಯೊಂದು ವರ್ಷಕ್ಕೂ ನೀವು ಎಂಟ್ರಿ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಇಲ್ಲಿ 0 ಇತ್ತು ಅಂದ್ರೆ ಪೇಡ್ ಸೇವಿಂಗ್ಸ್ ಫಂಡ್ ಮತ್ತೆ ಪೇಡ್ ಇನ್ಸೂರೆನ್ಸ್ ಫಂಡಿಗೆ ಇನ್ ಕೇಸ್ ಬಂದಿಲ್ಲ ಅಂತ ಅಂದಾಗ, ಸ್ಯಾಲ್ರಿ ಬಂದಿಲ್ಲ ಅಂತ ಅಂದಾಗ ಆ ಯಾವ ಮಂತ್ ಬಂದಿರಲ್ಲ, ನೀವು ಅಲ್ಲಿ ಆ ವರ್ಷದಲ್ಲಿ ಯಾವ ಮಂತ್ ಅಲ್ಲಿ ಬಂದಿರಲ್ಲ ಅಲ್ಲಿ 0 ಅಂತ ನೀವು ಎಂಟ್ರಿ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡೀಟೇಲ್ಸ್ ಸೇವ್ ಆಗುತ್ತೆ. ಅದೇ ತರ ಪ್ರತಿಯೊಂದು ವರ್ಷಕ್ಕೂ ಮಾಡ್ಕೊಂತ ಹೋಗ್ಬೇಕು. ಸೊ ಹೀಗೆ ಪ್ರತಿಯೊಂದು ವರ್ಷಕ್ಕೂ ಏನಿದೆ ಎಂಟ್ರೀಸ್ನ ಅಪ್ಡೇಟ್ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂತ ಹೋಗ್ಬೇಕು. ಈಗ ನನಗೆ 97 ಅಲ್ಲಿ ನನಗೆ ಬಿ ಗ್ರೂಪಿಗೆ ಸೆಲೆಕ್ಟ್ ಆಯ್ತು ಯಾವ ಮಂತಿಗೆ ಅಂತಂದ್ರೂ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಬಿ ಗ್ರೂಪಿಗೆ ಸೆಲೆಕ್ಟ್ ಮಾಡಿಕೊಂಡು ಸೊ ಜಾನ್ವರಿಲಿ ನನಗೆ ಸೆಲೆಕ್ಟ್ ಆಗುತ್ತೆ. ಬಿ ಗ್ರೂಪಿಗೆ ಪ್ರಮೋಟ್ ಆದಾಗ ಆಟೋಮೆಟಿಕ್ ಆಗಿ ಎಲ್ಲ ಮಂತ್ಗೂ ಅದು ಬಿ ಗ್ರೂಪ್ಗೆ ತೋರಿಸುತ್ತೆ. ಇನ್ ಕೇಸ್ ನಿಮ್ಗೆ ಏನಾದ್ರೂ ಅಕ್ಟೋಬರ್ ಅಥವಾ ಸೆಪ್ಟೆಂಬರ್ ಅಲ್ಲಿ ಆಯ್ತು ಪ್ರಮೋಟ್ ಬಿ ಗ್ರೂಪಿಗೆ ಅಂತ ಅಂದಾಗ ಅವಾಗ ನೀವು ಜಾನ್ವರಿ ಮಂತ್ ಅಲ್ಲೇ ಆ ಬಿನ ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ನೆಕ್ಸ್ಟ್ ಏನು ಯಾವಾಗ 97 ಅಲ್ಲಿ ಬಿ ಗ್ರೂಪ್ ಅಂತ ಅಪ್ಡೇಟ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ಇಂದ ಆಟೋಮೆಟಿಕ್ ಆಗಿ ಅದು ಬಿನೇ ತೋರಿಸುತ್ತೆ. ಇವಾಗ ಇನ್ ಕೇಸ್ ಏನಾದರೂ 97, 98 ಎಂಟ್ರೀಸು ಏನಾದರೂ ಇನ್ ಕೇಸ್ ರಾಂಗ್ ಆಗಿದ್ರೆ ನಾವು ಇಲ್ಲಿ ಡಿಲೀಟ್ ಇಯರ್ ಕೊಡಬೇಕು. ಡಿಲೀಟ್ ಇಯರ್ ಕೊಟ್ಟರೆ ಡೇಟಾ ಎಲ್ಲಾನು ಡಿಲೀಟ್ ಆಗಿಬಿಡುತ್ತೆ. ಮತ್ತೆ ನಾವು ಅದನ್ನ ರೀ ಎಂಟ್ರಿ ಮಾಡಬೇಕಾಗತ್ತೆ. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಗೆ ಇಲ್ಲಿ ಎಲ್ಲ ತರದ ಆಪ್ಷನ್ ಇದೆ. ಇನ್ ಕೇಸ್ ನೀವೇನಾದ್ರು ಡೇಟಾ ಡಿಲೀಟ್ ಮಾಡ್ಬೋದು ಅಂದ್ರೆ ಡಿಲೀಟ್ ಮಾಡಿ ಮತ್ತೆ ಸೇವ್ ಮಾಡೋ ಆಪ್ಷನ್ ಇದೆ. ಮತ್ತೆ ನೀವು ಪ್ರಮೋಷನ್ ಏನಾದ್ರು ಹಾಕಿದ್ರೆ ಬಿ ಗ್ರೂಪ್ ಅಥವಾ ಸಿ ಗ್ರೂಪ್ ಇಂದ ಬಿ ಗ್ರೂಪಿಗೆ ಏನಾದ್ರು ಪ್ರಮೋಟ್ ಆಯ್ತು ಅಂತ ಅಂದ್ರೆ ಯಾವುದೇ ಮಂತ್ ಅಲ್ಲಿ, ಅದು ಜಾನ್ವರಿ ಮಂತ್ ಅಲ್ಲಿ ನೀವು ಬಿ ಗ್ರೂಪ್ ಅಂತ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದು ಎಲ್ಲ ಮಂತಿಗೂ ಅದು ಬಿ ಗ್ರೂಪೇ ಆಗಿರುತ್ತೆ.
ಸೊ ಪ್ರತಿಯೊಂದು ಇಯರ್ಗು ನೀವು ಏನೇನು ಅಪ್ಡೇಟ್ ಇದೆ ಅಪ್ಡೇಟ್ ಕೊಡ್ತಾ ಹೋಗ್ಬೋದು. ಯಾವ ಮಂತಲ್ಲಿ ನಿಮಗೆ ಸ್ಯಾಲ್ರಿ ಈ ಇಯರಲ್ಲಿ ಯಾವ ಮಂತಲ್ಲಿ ನಿಮ್ಗೆ ಸ್ಯಾಲ್ರಿ ಬಂದಿಲ್ಲ ಅಂತ ಅಂದ್ರೂ ಅಲ್ಲಿ ನೀವು ಪೇಡ್ ಸೇವಿಂಗ್ ಫಂಡ್ ಅಥವಾ ಇನ್ಸೂರೆನ್ಸ್ ಫಂಡ್ಗೆ ನೀವು ಅಲ್ಲಿ 0 ಅಂತ ಮೆನ್ಷನ್ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ಎಲ್ಲಾನು ನೀವೇನು ಅಪ್ಡೇಟ್ ಮಾಡಿರ್ತೀರ ಅದೆಲ್ಲಾನು ಡೀಟೇಲ್ಸ್ ಹೆಚ್ಚಾಗಿರುತ್ತೆ. ಹೀಗೆ ಪ್ರತಿಯೊಂದು ಇಯರ್ಗು ನೀವು ಎಲ್ಲಾನು ಏನೇನಿದೆ ಕರೆಕ್ಷನ್, ಏನೇನು ಅಪ್ಡೇಟ್ ಇಲ್ಲ, ನಿಮ್ಮದು ಸ್ಯಾಲ್ರಿ ಬಂದಿಲ್ಲ ಏನೇ ಇದ್ರೂ ನೀವು ಇಲ್ಲಿ ಯಾವ್ಯಾವ ವರ್ಷದ ಏನೇನಿದೆ ನೀವೆಲ್ಲಾನು ಅಲ್ಲಿ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾ ಹೋಗ್ಬೋದು. ಸೊ ಈಗ ನಾನು ಫೈನಲ್ ಇಯರ್ವರೆಗೂ ಸೆಲೆಕ್ಟ್ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಡೇಟಾ ಎಲ್ಲನೂ ಸೇವ್ ಆಗಿರುತ್ತೆ. ಇಲ್ಲಿ ಮತ್ತೆ ನೀವು GIS ಕ್ಲೈಮ್ಸಿಗೆ ಹೋಗಿ ಮೊಬೈಲ್ ನಂಬರ್ ಹಾಕಿ ಸರ್ಚ್ ಕೊಟ್ಟಾಗ ಇಲ್ಲಿ ನಿಮಗೆ ಡೀಟೇಲ್ಸು ತೋರಿಸುತ್ತೆ. ಇಲ್ಲಿ ರಿಟೈರ್ಮೆಂಟಿಂದು ಹಾಕಿ ಸೇವ್ ಮತ್ತು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈಗ ನಿಮಗೆ ಲೆಡ್ಜರ್ ಶೀಟ್ ಅನ್ನೋದೇನಿದೆ ಅದು ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇನ್ ಕೇಸ್ ಏನಾದರೂ ಅನ್ರೆಸ್ಪಾನ್ಸಿವ್ ಅಂತ ಬಂದಾಗ ವೆಯ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದು ಲೆಡ್ಜರ್ ಡೀಟೇಲ್ಸ್ ಶೀಟ್ಗೆ ಓಪನ್ ಆಗುತ್ತೆ. ಈಗ ವೆಯ್ಟ್ ಅಂತ 2 ಸತಿ ಬಂದ್ಮೇಲೆ ಕ್ಲಿಕ್ ಮಾಡಿದಾಗ ನೀವೇನೇನು ಅಪ್ಡೇಟ್ ಮಾಡಿದ್ರಿ ಅದೆಲ್ಲನೂ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಪ್ರತಿಯೊಂದೂ ನೀವು ಸ್ಕ್ರಾಲ್ ಮಾಡ್ಕೊತಾ ಹೋಗ್ಬೋದು, ನೋಡ್ಬೋದು. ಇಲ್ಲಿ ನೀವು ಯಾವ್ದು ಅಮೌಂಟ್ ಯಾವ ಮಂತಲ್ಲಿ ನಿಮಗೆ ಅಮೌಂಟ್ ಬಂದಿಲ್ಲ ಅಂತ 0 ಅಪ್ಡೇಟ್ ಮಾಡಿದ್ರಲ್ಲ ಅದು ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ.
ಮತ್ತೆ ಮಿಸ್ಸಿಂಗ್ ಕ್ರೆಡಿಟ್ಸ್ ಕೂಡ ಇಲ್ಲಿ ನಿಮ್ಗೆ ತೋರಿಸುತ್ತೆ, ಎಷ್ಟು ಮಿಸ್ಸಿಂಗ್ ಆಗಿತ್ತು ಅಂತ ಆ ಕ್ರೆಡಿಟ್ ಕೂಡ ನಿಮ್ಗೆ ತೋರಿಸುತ್ತೆ. ಝೀರೋ ಹಾಕಿರೋ ಮಂತ್ ಇಂದ ನಿಮ್ಗೆ ಕ್ರೆಡಿಟ್ ಸ್ಟಾರ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಇಲ್ಲಿ ನಿಮ್ಗೆ ಕಂಪ್ಲೀಟ್ ಲೆಡ್ಜರ್ ಡೀಟೇಲ್ಸ್ ನೀವು ಇಲ್ಲಿ ನೋಡ್ಕೋಬಹುದು. ಬೇಕಾದ್ರೆ ನೀವು ಇಲ್ಲಿ ಕ್ರಾಸ್ ಚೆಕ್ ನ ಮಾಡ್ಕೋಬಹುದು ಡೀಟೇಲ್ಸ್ ಏನೇನಿದೆ ಅಂತ. ಸೊ ನಿಮ್ಗೆ ಫೈನಲ್ ಸೆಟಲ್ಮೆಂಟ್ ಅಮೌಂಟ್ ಪೇಯಬಲ್ ಎಷ್ಟಿರುತ್ತೆ ನಿಮ್ಗೆ ಅದು ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಮತ್ತೆ ಮಿಸ್ಸಿಂಗ್ ಕ್ರೆಡಿಟ್ಸ್ ಏನಿತ್ತು ಅದು ಕೂಡ ನಿಮ್ಗೆ ತೋರಿಸುತ್ತೆ. ಅದು ಪೇಯಬಲ್ ಅಮೌಂಟ್ ಮತ್ತೆ ಮಿಸ್ಸಿಂಗ್ ಕ್ರೆಡಿಟ್ಸ್ ಎರಡೂ ಸೇರಿ ನಿಮ್ಗೆ. ಸೊ ಪೇಯಬಲ್ ಅಮೌಂಟ್ ಇಂದ ನಿಮ್ಗೆ ಮಿಸ್ಸಿಂಗ್ ಕ್ರೆಡಿಟ್ಸ್ ಲೆಸ್ ಆಗಿ ನಿಮ್ಗೆ ಫೈನಲ್ ಅಮೌಂಟ್ ಸೆಟಲ್ಮೆಂಟ್ ಎಷ್ಟಿದೆ ನಿಮ್ಗೆ ಆ ಅಮೌಂಟ್ ನಿಮ್ಗೆ ತೋರಿಸುತ್ತೆ. ತೋರ್ಸಾದ್ಮೇಲೆ ನೀವು ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಗೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಪೇಜ್ಗೆ ಹೋಗುತ್ತೆ. ಇಲ್ಲಿ ನಿಮ್ಗೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಫಾರ್ಮ್ 3 ಏನಿತ್ತು ಅದು ಸೈನ್ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಸೊ ಇನ್ ಕೇಸ್ ನಿಮ್ಗೆ ಏನಾದ್ರು ಫಾರ್ಮ್ ನಿಮ್ಗೆ ಸಿಕ್ಕಿಲ್ಲ ಅಂತ ಅಂದ್ರೆ ಗ್ರೂಪ್ ಇನ್ಸೂರೆನ್ಸ್ ಹೋಗಿ ಡೌನ್ಲೋಡ್ ಫಾರ್ಮ್ಸ್ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಫಾರ್ಮ್ 3 ಜನರೇಟ್ ಆಗುತ್ತೆ. ಆ ಫಾರ್ಮ್ ನ ನೀವು ಇಲ್ಲಿ ಅಪ್ಡೇಟ್ ಮಾಡಬಹುದು. ಸೈನ್ ಡಾಕ್ಯುಮೆಂಟ್ ನ ನೀವು ಇಲ್ಲಿ ಮತ್ತೆ ಅಪ್ಡೇಟ್ ಮಾಡಬಹುದು. ಸೊ ಇನ್ ಕೇಸ್ ನಿಮ್ಗೆ ಏನಾದ್ರು ಫಾರ್ಮ್ 3 ಸಿಕ್ಕಿಲ್ಲ ಅಂತಂದ್ರೂ ನಿಮ್ಗೆ ಡೌನ್ಲೋಡ್ ಮಾಡ್ಕೊಳ್ಳೋ ಆಪ್ಷನ್ಸ್ ಇಲ್ಲೂ ಇದೆ. ಮತ್ತೆ ಸೇಮ್ ಅದೇ ತರ KGD ನಂಬರ್ ಎಂಟ್ರಿ ಮಾಡಿ ನೆಕ್ಸ್ಟ್ ಕೊಟ್ಟಾಗ ನಿಮ್ಗೆ ವೆಯ್ಟ್ ಅಂತ ಆಪ್ಷನ್ ಬರುತ್ತೆ. ವೆಯ್ಟ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದಾಗ ನಿಮ್ಗೆ ಲೆಡ್ಜರ್ ಡೀಟೇಲ್ಸ್ ಬರುತ್ತೆ. ಸೊ ಇಲ್ಲಿ ನಿಮ್ಗೆ ಡೌನ್ಲೋಡ್ ಆಗಿರೋಂಥ ಫಾರ್ಮ್ 3 ಏನಿದೆ ಆ ಫಾರ್ಮ್ 3 ನ ಓದ್ಬಿಟ್ಟು ಅಲ್ಲಿ ಏನ್ ನಿಮ್ಗೆ ಅಪ್ಡೇಟ್ ಮಾಡಬೇಕು ಅಂತ ಹೇಳಿದರೆ ಅಪ್ಡೇಟ್ ಮಾಡಿ ವಿತ್ ಡೆಸಿಗ್ನೇಷನ್ ಅಂಡ್ ಸೈನ್ ಆಫ್ ದ ಎಂಪ್ಲಾಯಿ. ಅವ್ರ ಸಿಗ್ನೇಚರ್ ಮತ್ತೆ ಡೆಸಿಗ್ನೇಷನ್ ಏನಿದೆ ಅದನ್ನ ಹಾಕ್ಬಿಟ್ಟು ಮತ್ತೆ ಅದನ್ನ PDF ಕನ್ವರ್ಟ್ ಮಾಡಿ ಅದನ್ನ ಮತ್ತೆ ನಾವಿಲ್ಲಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ನಿಮ್ಗೆ ಸಬ್ಮಿಟ್ ಆದಾಗ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವೇ ನೇಮ್ ಸರ್ಚ್ ಮಾಡ್ಬೋದು. ಸರ್ಚ್ ಬಾಗ್ ನಾನು ಸುಮಾರು ಅಪ್ಲಿಕೇಶನ್ ಪ್ರೊಸೆಸ್ ಮಾಡಿದ್ದು ಸ್ಟೇಟಸ್ ಅಲ್ಲಿ ಅಪ್ರೂವ್ಡ್ ಅಂತ ಇರುತ್ತೆ. ಅಪ್ರೂವ್ಡ್ ಅಲ್ಲಿ ನಿಮ್ಗೆ ಎರಡಿದೆ, ಒಂದು ವ್ಯೂ ಕ್ಲೇಮ್ ಡೀಟೇಲ್ಸ್ ಮತ್ತೆ ಒಂದು ಅನೆಕ್ಸ್ಟರ್. ಸೊ ವ್ಯೂ ಕ್ಲೇಮ್ ಡೀಟೇಲ್ಸ್ ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಅಪ್ಲಿಕೇಶನ್ ಏನು ಡೀಟೇಲ್ಸ್ ಕ್ಲೇಮ್ ಇಂದ ಏನಿದೆ ಅದು ನಿಮ್ಗೆ ಬೇಗ ಸಿಗುತ್ತೆ. ಇದನ್ನ ಬೇಕಾದ್ರೆ ನೀವು ಪ್ರಿಂಟ್ ಆದ್ರೂ ತಗೋಬಹುದು, PDF ಅಲ್ಲಾದ್ರೂ ಸೇವ್ ಮಾಡ್ಕೋಬಹುದು. ಮತ್ತೆ ಅನೆಕ್ಸ್ಟರ್ ಏನಿದೆ ಅನೆಕ್ಸ್ಟರ್ ಕೂಡ ನೀವು ವ್ಯೂ ಮಾಡಬಹುದು ಇಲ್ಲಿ. ಸೊ ನಿಮ್ಗೆ ಡೌನ್ಲೋಡ್ ಆಗುತ್ತೆ ಈ ಫೈಲ್. ಇಲ್ಲಿ ನಿಮ್ಗೆ ಅನೆಕ್ಸ್ಟರ್ ಏನಿದೆ ಅನುಬಂಧ ಅನ್ನೋದು ನೀವು ಇಲ್ಲಿ ತಗೊಂಡು ಓದ್ಕೊಂಡು ನೋಡ್ಕೋಬಹುದು. ಇಲ್ಲಿ ಸಹಿ ಮತ್ತು ಪದನಾಮ ಅವ್ರದ್ದು ಸಿಗ್ನೇಚರ್ ಮತ್ತೆ ಡೆಸಿಗ್ನೇಷನ್ ಏನಿದೆ ಮತ್ತೆ ಇಲ್ಲದನ್ನ ಅಪ್ಡೇಟ್ ಮಾಡ್ಬೇಕಾಗತ್ತೆ. ಅಪ್ಡೇಟ್ ಮಾಡಿ ಇನ್ ಕೇಸ್ ಆಫ್ ಡೆತ್ ಇದ್ರೆ ಫಾರ್ಮ್ 5 ಮತ್ತೆ ಡೆತ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಬೇಕು.
ಇನ್ ಕೇಸ್ ಏನಾದ್ರೂ ಡೆತ್ ಆಗಿದ್ರೆ ಅಷ್ಟೇ. ಇದು ರಿಟೈರ್ಮೆಂಟ್ ಆಗಿದ್ದಾಗ ಪ್ರೊಸೆಸ್ ಏನಿದೆ ಕ್ಲೇಮ್ಸ್ ಅದು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು.